ಪ್ರಾಣೇಶ್ ಅವರೇ, ನಿಮ್ಮ ಇಡೀ ಪಯಣದಲ್ಲಿ ಒಬ್ಬರ ಬಗ್ಗೆ ನಾವು ಇಲ್ಲಿವರೆಗೂ ಮಾತಾಡಿಲ್ಲ. ನೀವು ಈ ಥರ ಆಗಬೇಕು ಅಂತ ಆಸೆ ಪಟ್ಟವರು, ಅವರ ಮೆದುಳು ನಿಮ್ಮ ನಾಲ್ಗೆ ಆಗಿತ್ತಂತೆ, ಅವ್ರ ಆಸೆ ಪಡೆದಲ್ಲ ನೀವು ಮಾಡ್ತಾ ಇದ್ರಂತೆ, ಅವ್ರ ಕನಸಿಗೆ ನನಸಾಗಿದೆಯಂತೆ. ನಿಮ್ಮ ತಮ್ಮನ ಬಗ್ಗೆ ಹೇಳಿ. ಅದನ್ನ ಮಾತಾಡೋ ನಾನು ಪ್ರಪಂಚದ ಯಾವ ವಿಷಯದ ಬಗ್ಗೆ ಬೇಕಾದ್ರೂ ಮಾತಾಡಬಲ್ಲೆ ಸರ್. ನನ್ನ ತಮ್ಮನ ಬಗ್ಗೆ ಮಾತ್ರ ನಾನು ಮಾತಾಡಕ್ಕೆ ಸಾಧ್ಯ ಇಲ್ಲ. ಒಂದು ಪುಸ್ತಕದಲ್ಲಿ ಮುನ್ನುಡಿ ಬರೀತೀರಿ, ವಿಜ್ಞಾನದಲ್ಲಿದ್ದಿದ್ರೆ CV ರಾಮನ್ ಆಗ್ತಿದ್ದ, ಸಾಹಿತ್ಯದಲ್ಲಿದ್ದಿದ್ರೆ ಭೈರಪ್ಪ ಕಾರಂತ ಆಗ್ತಿದ್ದ, ಚಿತ್ರರಂಗದಲ್ಲಿದ್ದಿದ್ರೆ ಪುಟ್ಟಣ ಕಣಗಲಾಗ್ತಿದ್ದ. ಅದೆಲ್ಲ ನಿಜ ಸರ್. ನನ್ನ ಪ್ರೀತಿಯ ತಮ್ಮ ಅಂತ ಬರೆದಿದ್ರಿ ನೀವು. ಸಾಧ್ಯ ಇಲ್ಲ ಸರ್. ಈ ಒಂದು ವಿಷಯದ ಬಗ್ಗೆ ನಾನು ಓದಿದ ಸಾಹಿತ್ಯ ನಮಗೆ ಸಹಾಯ ಮಾಡಲ್ಲ. ನನ್ನ ಸ್ಟೇಜ್ ಕರೇಜು ನನಗೆ ಧೈರ್ಯ ಕೊಡಲ್ಲ. ಯಾಕೆಂದರೆ ಇದನ್ನ ಇವತ್ತೇನಾದರೂ ಇವನು ಇದ್ದಿದ್ರೆ ಈ ಜಾಗದಲ್ಲಿ ನಾನು ಇರ್ತಿರ್ಲಿಲ್ಲ, ಅವನೇ ಕೂತಿರ್ತಿದ್ದ. ನಾನು ಅವನ ಅಣ್ಣನಾಗಿ ಬಂದು ಮಾತಾಡ್ತಿದ್ದೆ. ಆ ಯೋಗ ನನಗಿಲ್ಲ. ಎಷ್ಟು ಕನಸುಗಳಿತ್ತು ಅವನಿಗೆ ಅಂದರೆ ಅದು ಊಹಿಸೋಕ್ಕೆ ಸಾಧ್ಯ ಇಲ್ಲ ಸರ್. ನನಗೆ ಉದ್ಯೋಗ ಇಲ್ಲ, ನನಗೊಂದು ದುಡಿಮೆ ಇಲ್ಲ, ಸಾಹಿತ್ಯ ಬಿಟ್ಟರೆ ಇವನಿಗೇನು ಬರಲ್ಲ, ಜೋಗ ಕಳೆದು ಬಿಟ್ಟರೆ ಇವನಿಗೇನು ಬರಲ್ಲ ಅಂಥೇಳಿ ಆ ವ್ಯಕ್ತಿ ನನಗೋಸ್ಕರ ಮಾಡಿ ತ್ಯಾಗ ಇದೆಯಲ್ಲ ಸರ್, ಅವರು ಮಹಾಮೇಧಾವಿ. IAS ಕೋಚಿಂಗ್ ಕೊಡ್ತಿದ್ದ, BSRB LIC ಕೋಚಿಂಗ್ಗಳು ಕೊಟ್ಟು ಎಷ್ಟೋ ಜನರಿಗೆ ಜಾಬ್ ಹಚ್ಚಿದ. ನನಗೆ ಅವನಿಗೆ ಜಾಬ್ ಹಚ್ಚೋದಾಗಲಿಲ್ಲ. ಯಾಕಂದ್ರೆ ಯಾವ ಕೋಚಿಂಗಲ್ಲೂ ತರಬೇತಿ ಪಡೀಲಿಲ್ಲ, ಎಕ್ಸಾಮ್ ಬರಲಿಲ್ಲ, ಬರೆದ ಎಕ್ಸಾಮ್ಗಳಲ್ಲೆಲ್ಲ ಫೇಲು. ಕಡೆ ಎಲ್ಲಿವರೆಗೂ ಯೋಚನೆ ಮಾಡಿದೆ ಪುಣ್ಯಾತ್ಮ ಅಂದರೆ ನಾನೇ ನೀನು ಹೋಗಿ ಪೇಪರ್ ಬರೆದು ಬಿಡ್ಲೇನೋ ಅಂತಂದು ಆ ಫೋಟೋಗಳು ಬಂದುಬಿಟ್ಟಿದ್ವು. ಆಗಲಿಲ್ಲ. ಎಷ್ಟು ನನಗೆ ಕೇವಲ 2 ವರ್ಷ ಚಿಕ್ಕವನು ಸರ್. ನಾವೇನಾದ್ರು ಈಗ ಅವನು ಇದ್ದಿದ್ರೆ, ನನಗೆ ಈ ಪೊಸಿಷನ್ನೇ ಭಗವಂತ ಕೊಟ್ಟಿದ್ರೆ ನಾವಿಬ್ಬರು ಸಿನಿಮಾನೇ ಮಾಡಿಬಿಡ್ತಿದ್ವಿ, ಒಂದು 8-10 ಸಿನಿಮಾ. ಏನು ಸ್ಕ್ರಿಪ್ಟು ಸರ್ ಅವನು, ನಾವು ಒಂದು ಸಾರಿ ಬಿಡುವಾದ ತೋರಿಸ್ತೀನಿ ನಿಮಗೆ. ಹೇಗೆ ಸ್ಕ್ರಿಪ್ಟ್ ಮಾಡ್ತಿದ್ದ, ಏನು ನಾಟಕ ಬರೀತಿದ್ದ. ಆದರೆ ಶಿಸ್ತಿಲ್ಲ. ಲಾಟ್ರಿ ಟಿಕೆಟ್ ಹಿಂದ್ಗಡೆನೇ ಸ್ಕ್ರಿಪ್ಟ್ ಬರೀತಿದ್ದ. ಗೀತಗುಚ್ಛ ಅಂತ ಒಂದು ಬುಕ್, ಗೀತಗುಚ್ಛ ಅಂತ ಒಂದು ಪುಸ್ತಕ, ಒಂದು ದೊಡ್ಡ ಕಾದಂಬರಿ ಇದೆ ಸರ್ ಒಂದು. ಅದನ್ನು ಈ LICಲಿ ಪ್ರಿಂಟ್ ಮಾಡಿ ಪ್ರಿಂಟೌಟ್ ತೆಗೆದು ಹಿಂಭಾಗ ಖಾಲಿ ಇರೋ ಸ್ಥಳದಲ್ಲಿ ಬರೆದಿದ್ದಾನೆ. ಎಲ್ಲ ಹುಳ ತಿಂದು ಹೋಗಿದೆ, ನೀಟಿಲ್ಲ ಆಸಾಮಿ, ಎಲ್ಲ ರೆಕ್ಲೆಸ್, ತುಂಬ ಬ್ರಿಲಿಯಂಟು. ನಮಗೆ ಗಂಗಾವತಿಲಿ ನಮ್ಮಿಬ್ಬರನ್ನ ನೋಡಿ ಅಸೂಯೆ ಪಡೆದವರೇ ಇಲ್ಲ. ಏನಪ್ಪ ನೀವು ಹೇಳ್ದಂಗೆ ಅವನ ಮೆದುಳು, ನಾನು ಬರೀ ಬಾಯಿ. ಅದೇ ಅವ್ರ ಕವನ ನಾವು ಬರೆದು ನಿಮ್ಮ ಹೆಸರು ಹಾಕೋರಂತೆ, ನಿಮ್ಮ ಹೆಸರು ಬರಬೇಕು ಅಂತ. ಹೌದೌದು ಹೌದು. ನಾನು ಹಿಂಗಾದರೂ ಪ್ರಸಿದ್ಧಿ ಆಗಲಿ, ನಾನು ಏನಾದರೂ ಮಾಡಿ ಒಂದು ಜೀವನಕ್ಕೆ ದಾರಿ ಹತ್ತಲಿ ಅಂತೇಳಿ ತಾನು ಲೇಖನಗಳ ಬರೆದು ನನ್ನ ಹೆಸರು ಹಾಕ್ತಿದ್ದ, ತಾನು ಕವನ ಬರೆದು ನನ್ನ ಹೆಸರು ಹಾಕ್ತಿದ್ದ. ಅವನೇ ಸರ್ ಸಂಪಾದಕ. ನನ್ನ ಸಾಹಿತ್ಯ ದರ್ಪಣ ಪತ್ರಿಕೆಗೆ ಅವನು ಸಂಪಾದಕ. ಆದರೆ ಸಂಪಾದಕ ನಾನಂತ ನನ್ನ ಹೆಸರು ಬರೆದಿದ್ದ. ನಾನು ಸುಮ್ಮನೆ ಜನರಿಗೆ ತೋರಿಸಿ ಬರ್ತಿದ್ದೆ. ಅವನು ಅವ್ರೇನಾದರೂ ಲೆಟ್ರ್ ಬರೆದ್ರೆ ಅದಕ್ಕೆ ಉತ್ತರ ಕೊಡೋ ಯೋಗ್ಯತೆ ಇದ್ದಿಲ್ಲ ನನಗೆ. ಅದಕ್ಕೆಲ್ಲ ಉತ್ತರ ಕೊಡ್ತಿದ್ದ. ಹೆಸರು ಪ್ರತಿಕ್ರಿಯೆ ಸಂಪಾದಕ ಪ್ರಾಣೇಶ್. ಬಹಳ ಆಶ್ಚರ್ಯ ಆದ್ರೆ, ಅಂದ್ರೆ ದುಡ್ಡು ಕೊಡೋದು ಸಹಾಯ ಮಾಡೋದು ಬೇರೆ ರೀತಿ, ಬಟ್ ನಾನು ಮಾಡಿದ ಸೃಷ್ಟಿಯನ್ನ ಇನ್ನೊಬ್ರದ್ದು ಅವ್ರಿಗೆ ಹೆಸರು ಬರಬೇಕು ಅಂತ ಎಷ್ಟು ದೊಡ್ಡ ಮನಸ್ಸದು. ಅವನು ದೇವಸ್ಥಾನ, ಅವನು ದೇವತೆ ಸ್ಥಾನದಲ್ಲಿ ಇದ್ದಂತೇನೋ ಅಷ್ಟು ಬೇಗ ಹೋಗ್ತಿಲ್ಲ. ಅವನು ಸ್ವಾರ್ಥಿ ಆಗಿದ್ರೆ ಬದುಕ್ತಿದ್ದ. ಅವನು ಸ್ವಾರ್ಥಿ ಆಗದೆ ಪರೋಪಕಾರದಿಂದ ಏನು ಮಾಡಿದೆ ಸರ್, ಅದಕ್ಕೆ ಅವನಿಗೆ ಮರಣ ಬಂತೇನೆ. ಸ್ವಾರ್ಥಿಗಳಾಗಿರ್ಬೇಕು ಅಂತ ಜೀವನದಲ್ಲಿ ಅನಿಸ್ಬಿಡ್ತದೆ ನನಗೆ. ಎಷ್ಟು ತ್ಯಾಗ ಸರ್ ಅವನು. ಇವತ್ತು ಹೇಳ್ತಿಲ್ಲ, ನೀವು ಈಗ ಡೋರ್ ಓಪನ್ ಆದ ತಕ್ಷಣ ಯಾರ್ಯಾರನ್ನ ಕರೆಸಿದ್ರಿ ಅವನ್ನೊಂದು ಸಾರಿ ಕರೆಸಿಬಿಡಿ ಸರ್. ನಾನು ಸಾಯೋವರೆಗೂ ನಿಮ್ಮ ಚಾನಲಲ್ಲೇ ಇರ್ತೀನಿ. ಅವ್ನು ಕರೆಸಿಬಿಡಿ ಸರ್. ಇಷ್ಟು ನಗ್ಸೋರು ನೀವು ನಮ್ಮನ್ನೆಲ್ಲ. ನಿಮ್ಮ ಹಿಂದೆ ಎಂಥ ಕಥೆಗಳಿರುತ್ತೆ ಅಂತ ಆಡಿಯನ್ಸ್ ಗೊತ್ತಾಗಬೇಕು ಅನ್ನಿಸ್ತು ನಮಗೆ. ನನಗೆ ಕರ್ನಾಟಕದ ಎಲ್ಲ ಮಠಾಧೀಶರು ಕರೆದಿದ್ದಾರೆ ಸರ್, ಹೋಗಿದ್ದೀನಿ. ಆದರೆ ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಇವತ್ತೇ ಸರ್ ನಿಮ್ಮ ಕ್ಲಿಪ್ಪಿಂಗಲ್ಲೇ ನಾನು ಅದು ನೋಡಿದ್ದು, ಪಾತಾಳ ಗಂಗೆ ಆ ಮೆಟ್ಲು. ನಾನು ಆ ಫೋಟೋಗಳು ಕೂಡ ಇವರು ಜೈರಾಮ್ ಅಂತ ಅವ್ರ ಗೆಳೆಯ, ಅವರು ಎಲ್ಲ ಸೇರಿದ, ಅವರೆಲ್ಲ ಕಳಿಸ್ತೇನೆ, ದಯವಿಟ್ಟು ಬೇಡ ಅಂತೇಳಿ. ಅವನ ಬಾಡಿ ಕೂಡ ನಮ್ಮ ಮನೆಗೆ ಬರಲಿಲ್ಲ ಸರ್. ನಾವು ಹೋಗುವಾಗ ಹೇಗೆ ನೋಡಿದ್ವಿ ಅದೇ ಚಿತ್ರ ನಮ್ಮ ಕಣ್ಣೆದುರಿಗಿರಲಿ. ಅವನು ಆ ಮುಳುಗಿ ಆ ಥರ ವಿಕಾರ ಆಗಿರೋ ನಾವು ನೋಡೋದು ಬೇಡ ಅಂತ ನಾವು ಅಷ್ಟು ಕಲ್ಲು ಮನಸ್ಸು ಮಾಡ್ಕೊಂಡು ಅಲ್ಲೇ ಎಲ್ಲ ಮುಗಿಸ್ಬಂದ್ರು. 3 days ಆಗಿದ್ದರಿಂದ ಎಲ್ಲ ಮುಗಿಸ್ಬಂದ್ರಾಗಲಿ. ನಾವು ಅವನು ಹೋದದ್ದು ಮಾತ್ರ ನಮಗೆ ಜ್ಞಾಪಕ ಇದೆ ಸರ್. ಅದೇ ಆ ಸುಂದರ ನೆನಪಲ್ಲೇ ನಾವು ಜೀವನ ಪರ್ಯಂತ ತಾಯಿ ಮಕ್ಕಳು ನಮ್ಮ ತಂಗಿಯಂದರು ಎಲ್ಲರೂ ಕಾಲ ಕಳೀತೀವಾಗಲಿ ಅದೇ ರೂಪ ನಮ್ಮ ಕಣ್ಮುಂದೆ ಇರಬೇಕು. ಅದು ಏನೋ ಒಂದು ಟೈಮು ಏನೋ ಎಲ್ಲ ಕಲ್ತಿದ್ದೆ ಸರ್. ಅವನಿಗೆ ಬರದೇ ಇರೋ ವಿದ್ಯೆ ಇಲ್ಲ, ಈಜು ಮಾತ್ರ ಬರ್ತಿರ್ಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ದುಡುಕು.
ಅವನು ಸರ್ ಅವ್ನು ಎಂಥ ಇಂಟೆಲಿಜೆಂಟ್ ಅಂತ ನಿಮ್ಗೆ ಹೇಳ್ತೀನಿ. ನಾನು ಸಂಗೀತ ಕಲಿತೆ ಸರ್. ನನಗೆ ತಬಲಾ ಕೊಡಲು ದುಡ್ಡು ಕೊಡಬೇಕು, ಅವನಿಗೆ ಹಾರ್ಮೋನಿಯಂ ದುಡ್ಡು ಕೊಡಬೇಕು. ನಮ್ಮ ತಂದೆ ಒಪ್ಪಲಿಲ್ಲ. 15 ರೂಪಾಯಿ ಫೀಸು. ನಮ್ಮ ತಂದೆ ಅವ್ನು ಕಲೀಲಿ, ನೀವು ಓದು, ಪರೀಕ್ಷೆ ಪಾಸ, ಬರೀ ಸಂಗೀತ ಸಾಹಿತ್ಯ ಮಾಡಬೇಡ ಎಲ್ಲರೂ ಮನೆಗೆ ನಮ್ಮ ತಂದೆ ಬೈಯೋರು. ಇವನಿಗೆ ಹಾರ್ಮೋನಿಯಂ ತುಂಬ ಇಷ್ಟ, ನನಗೆ ಕೊಡಲು ತಬಲ ಇಷ್ಟ. ನಾವು ಸಾಥ್ ಮಾಡೋಣ, ಸಂಗೀತ ಕಚೇರಿ ಕೊಡೋಣ ಅಂತ ಒಂದು ಕನಸು. ಸೊ ಮನೆ ಮೇಲೆ ಆ ಮಾರ್ಕ್ ಸ್ಕೆಚ್ ಪೆನ್ನಿಂದ ಮಾರ್ಕ್ ಹಾಕೊಂಡು ಸರ್ ಅದ್ರ ಮೇಲೆ ಕಲ್ತ ಸರ್. ಸರಿ ಗ ಮಾತ ಕಲ್ತು ಒರಿಜಿನಲ್ ಹಾರ್ಮೋನಿಯಂ ಕೊಟ್ಟರೆ ಬಾರಿಸ್ದ ಸರ್. ಅವನಿಗೆ ಬರದೇ ಇರೋ ವಿದ್ಯೆ ಇಲ್ಲ ಸರ್. ಎಂಥ ಸೂಕ್ಷ್ಮಗ್ರಾಹಿ, ಎಷ್ಟು ಸೆನ್ಸಿಟಿವ್, ಕುಶಾಗ್ರಮತಿ ಅಂದರೆ ಅವನು ಬಹುಶಃ ಮನುಷ್ಯನೇ ಅಲ್ಲ, ಅಂಥ ಮೆದುಳು ಸರ್. ನಾನು ಅವ್ನಿಗೆ ತಮಾಷೆ ಮಾಡ್ತಿದ್ದೆ. ನಾನು ನಮ್ಮ ಅರಳಿ ಸರದು, ಜಾರಳಿ ಶ್ರೀನಿವಾಸು, ನರಸಿಂಗರಾವ್, ನಮ್ಮ ಅವ್ನಿಗೆ ಗೆಳೆಯ ನರಸಿಂಗರಾವ್, ನಮ್ಮ ಭಾವ. ಈಗ ಇವರೆಲ್ಲ ಏನು ಅದೊಂದು ಆ ಲೋಕ ಸರ್. ಇವತ್ತಿಷ್ಟು ವೈಭವ ಇದೆ, ನಿಮ್ಮ ಮುಂದೆ ನಿಂತಿದ್ದೀನಿ, ಇಂಥ ವೇದಿಕೆಯಲ್ಲಿ ಕೂತಿದ್ದೀನಿ. ಆದರೆ ಅವನಿದ್ದಾಗಿನ ಸಂಭ್ರಮ ನಾನು ಆನೆ ಮೇಲೆ ಕೂತ್ರು ಬರಲ್ಲ ಸರ್. ಅವನು ಏನು ಮಾಡಿದ್ರು ನಮ್ಮ ತಮ್ಮ ಹಿಂದೆ ಇದ್ದಾನೆ ಅಂತಕ್ಕಂಥ ಧೈರ್ಯ ಇತ್ತು ನನಗೆ. ಇವತ್ತು ನಾನು ಏನಾದರೂ ಅವನಿಲ್ವಲ್ಲ ಅನ್ನೋ ಕೊರಗು ಇದು ವೈರಿಗೂ ಬೇಡ. ನಾನು ಇದನ್ನು ಸಹಿಸೋ ಶಕ್ತಿನೇ ನನಗಿಲ್ಲ. ನಾನು ಶ್ರೀಶೈಲ ಜಗದ್ಗುರುಗಳು ವಿನಂತಿ ಮಾಡ್ಕೊಂಡ್ರು, ಪಾಪ ದಯವಿಟ್ಟು ನೀವು ಸರಿ ಶ್ರೀಶೈಲಕ್ಕೆ ಒಂದು ಸಾರಿ ಕಾರ್ಯಕ್ರಮಕ್ಕೆ ಬನ್ನಿ, ಬುದ್ಧಿ ನನಗೆ ಕ್ಷಮಿಸಿ. ನಾನು ಕರ್ನಾಟಕದ ಜಗತ್ತಿನ ಯಾವ ಮೂಲೆಗಾದರೂ ಹೋಗಬಲ್ಲೆ. ನಾನು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡೋ ಯೋಗ್ಯತೆ ನನಗಿಲ್ಲ ಸರ್. ದರ್ಶನ ಕೊಡಬೇಕು ಅಂತ ಕರೆಸ್ಕೊಂಡು ಮಲ್ಲಿಕಾರ್ಜುನ ಅವನನ್ನಲ್ಲೇ ಐಕ್ಯ ಮಾಡ್ಕೊಂಬಿಟ್ಟ. ನಾನು ಅವನು ನೋಡಲ್ಲ. ನಾನು ಅಲ್ಲಿ ಏನಾದರೂ ಹೋದರೆ ನಾನು ಅದೇ ಸ್ಥಳದಲ್ಲಿ ಬಿದ್ದು ಸಾಯ್ತೀನಾಗಲಿ, ನಾನು ತಿರುಗಿ ಊರಿಗೆ ಬರೋದು. ಕಾಲ ಎಲ್ಲ ನೋವಿಗೂ ಮದ್ದು ಅಂತಾರ. ಇಷ್ಟು ವರ್ಷಗಳಾದ್ರೂ ನೋಡಿ ಸರ್, ಆ ನೋವು ನಿಮ್ಮಲ್ಲಿದೆ ಅಂದ್ರೆ ಎಂತ ನಂಟದು. 95 ಸರ್, ಫೆಬ್ರವರಿ 11, 95 ವರ್ಷಗಳ ನಂತರ ಸರ್. ಇವತ್ತಿಗೂ ಅವನು ಆಫೀಸ್ಗೆ ಹೋಗೋ ಟೈಮ್ 10:30, 1:30 ಮನೆ ಬರ್ತಾನೆ. ಇವತ್ತಿಗೂ ಡಣ್ ಅಂತ 1:30. ನಾನು ಯಾವುದೇ ದೇಶದಲ್ಲಿದ್ರು 1:30 ಆಯಿತು ಅಂದರೆ ಒಂದು ಸಾಳಿ ಊಟಕ್ಕೆ ಬರೋ ಟೈಮ್ ಅಂತ ಜ್ಞಾಪಿಸ್ಕೊತೀನಿ ಸರ್. 10:30 ಆದರೆ ಆಫೀಸ್ಗೆ ಹೋಗ್ತಾನೆ ಅಂತ ಜ್ಞಾಪಿಸ್ಕೊತೀನಿ ಸರ್. ನಮಗೆ ಫೆಬ್ರವರಿ 11, 2ನೇ ತಾರೀಕು, ಫೆಬ್ರವರಿ 11 10 ಗಂಟೆಗೆ ಫೋನ್ ಬಂತು. ನಮ್ಮ ಮನೆಗೆ ಅದೇ ಫೋನ್ ತೊಗೊಂಡಿದ್ವಿ ಸರ್ ನಾವು, ಲ್ಯಾಂಡ್ ಫೋನು. ಅದೇ ಫೋನ್ ತೊಗೊಂಡಿದ್ವಿ. ಒಂದು ವಾರ ಆಗಿರಲಿಲ್ಲ. ನಾನು ಮನೆಗೆ ಫೋನ್ ಹಾಕಿಸಿದೆ. ನಾನು ಯಾವ ಊರಿಗೆ ಹೋದರೂ ನಾನು ಎಲ್ಲಿದ್ದೀನಿ ಏನು ಅಂತ ಫೋನ್ನಾಗ ಹೇಳ್ತೀನಿ ಅಂತ ಹೋದವನು ಸರ್. ಅವನು ಮಾತಾಡಲಿಲ್ಲ ಸರ್ ಆ ಫೋನಲ್ಲಿ. ಬಂದದ್ದೇ ನಮಗೆ ಶ್ರೀಶೈಲ ಪೊಲೀಸ್ ಸ್ಟೇಷನಿನ ಇನ್ಸ್ಪೆಕ್ಟರ್ ಫೋನ್ ಸರ್. ನಾನು ನಮ್ಮ ನರಸಿಂಗರಾವ್ ಭಾವ LICಗೆ ಹೋದ್ವಿ. ನಮ್ಮ ಮುಂದೆ ಹೇಳಿಬಿಟ್ರು ಅವರು. ನಾನು ಅಲ್ಲೇ ಕುಸಿದು ಕೂತೆ. ನಮ್ಮ ಭಾವ ನರಸಿಂಗರಾವ್ ಅಲ್ಲೇ ಅಂತ ಹತ್ರ ಆಫೀಸಲ್ಲಿ ಅವರೇ ಹೋಗ್ಬಿಟ್ರು, ನೀನು ಬರಬೇಡ, ನೀನು ನೋಡಿದ್ರೆ ನೀನು ಉಳಿಯಲ್ಲ ಅಂತ ಗೊತ್ತಾಯ್ತು ನಮ್ಮ ನರಸಿಂಗರಾವ್ಗೆ. ನನ್ನನ್ನು ಊರಲ್ಲೇ ಬಿಟ್ಟು ನೀನು ಯಾರಿಗೂ ಈ ವಿಷಯ ಹೇಳಬೇಡ ಅಂಥೇಳಿ ಅವರು ಮಾತ್ರ ಹೋದರು. 3 ದಿವಸ ಅಲ್ಲೇ ಇದ್ದು. ಅವರು ಇನ್ನೊಬ್ಬರು ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು, ಮಧುಸೂದನಾಚಾರ್ಯ, ರಿಟೈರ್ಡ್ ಮಿಲಿಟರಿ ಮ್ಯಾನ್. ಅವರು ನಮ್ಮ ನರಸಿಂಗರಾವ್ ಇಬ್ಬರು ಹೋಗಿ ಎಲ್ಲ ಮುಗಿಸ್ಕೊಂಡು ಬರೀ ಬೂದಿ ಅಸ್ಥಿ ತೊಗೊಂಡು ಬಂದರು ಸರ್.